ಆತ್ಮೀಯ H16 ನ್ಯೂಸ್ ಅರ್ಧದಿ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಬೆಳಗಾವಿ ಜಿಲ್ಲೆ ಅದರಲ್ಲೂ ಇವತ್ತು ನಿಮಗೆ ಗೊತ್ತದ ಜಾರಕಿಹೊಳಿ ಸಹೋದರರು ಪೂರ್ತಿ ಅದು ಹೇಳ್ತೀವಿ ಸಾಧಿಸೋ ಪ್ರಯತ್ನ ಮಾಡಿದ್ದಾರೆ. DCC ಬ್ಯಾಂಕ್ ಅವ್ರ ಕಬ್ಜಾದಲ್ಲಿದ. ಅವ್ರ ಭದ್ರಕೋಟೆ ಏನಪ್ಪ ಅಂದ್ರೆ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕನ್ನು ಮೋಸ್ಟ್ಲಿ 1985 ನಂತರ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಮುತ್ತಣ್ಣವ್ರು ಎದುರು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸೋತಿದ್ದು. ಅದರ ನಂತರ ಸೋಲಿಲ್ಲದ ಸರ್ದಾರ ಅವರು ವಿರುದ್ಧವಾಗಿ ನಮ್ಮ ಅಶೋಕ್ ಪೂಜಾರಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದರು, ಗೆಲ್ಲಲಿಕ್ಕಾಗಲಿಲ್ಲ. ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರು ನಿರಂತರವಾಗಿ ಗೆಲ್ತಾ ಬಂದಿದ್ದಾರೆ. ಇವತ್ತು BJPಯಲ್ಲಿ ಇರಲಿ ಎಲ್ಲೂ ಇರಲಿ, ಅವ್ರು ಯಾವ ಪಾರ್ಟಿ ಇದ್ದರೂ ಗೋಕಾಕದಲ್ಲಿ ಮಾತ್ರ ಅವರ ನಿರಂತರ ಶಾಶ್ವತ MLA ಅನ್ನುವಂಥ ಮಾತುಗಳು ಸಾಮಾನ್ಯವಾಗಿ. ಹೀಗಾಗಿ ಅವರ ವಿರೋಧಿಗಳಿಗೆ ಇವರು ಸೋಲಿಸೋದು ಹೇಗಪ್ಪ ಅನ್ನುವಂಥ ಚಿಂತೆ. ಯಾಕಂದರೆ ಇಲ್ಲಿವರೆಗೆ ಸಿದ್ದರಾಮಯ್ಯರ ಒಂದು ದೊಡ್ಡ ಆಲದ ಮರ ಅವ್ರ ಮೇಲಿತ್ತು. ಆ ನೆರಳಲ್ಲೇ ಆ ಇಡೀ ಕುಟುಂಬ ಒಂದು ದಾರಿಯಲ್ಲಿ ತಮ್ಮ ರಾಜಕೀಯ ಡೆವಲಪ್ಮೆಂಟನ್ನು ಆರ್ಥಿಕವಾಗಿ ಭದ್ರಾಗಿ ಬಿಟ್ಟಿದ್ದರು. ಬೇರೆ ಬೇರೆ ಉದ್ಯೋಗ ಮಾಡ್ತಾ, ಎಲ್ಲರಿಗೂ ಉದ್ಯೋಗ ಕೊಡ್ತಾ ಒಳ್ಳೆ ತಮ್ಮ ಫ್ಯಾಮಿಲಿನ ಬೆಳೆಸ್ಕೊಂಡು ನಿಂತಿದ್ದರು. ಮತ್ತು ಈ ಸಲನೂ ಅವರು ಗೆಲ್ಲುವುದು ನಿಶ್ಚಿತ ಅನ್ನುವಂಥ ಮಾತುಗಳು ಇದ್ದವು. ಯಾಕಂದರೆ ಸಿದ್ದರಾಮಯ್ಯ ಮುಂದುವರೆದಿದ್ರೆ ಗೋಕಾಕ ಮತ್ತು ಅವರ ಹಿಡಿತಕ್ಕೆ ಹೋಗ್ತದೆ ಅನ್ನೋಂಥ ಮಾತು. ಆದರೆ ಇವತ್ತೊಂದು ಸಣ್ಣ ಆಶಾಕಿರಣ ಗೋಕಾಕದ, ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಜಾರಕಿಹೊಳಿಯವರ ವಿರೋಧಿಗಳ ಮನದಲ್ಲಿ ಒಂದು ಮೂಡಲಿಕ್ಕತ್ತದ. ಗೋಕಾಕದಲ್ಲಿ ಏನಾದರೂ ಈ ಸಲ ಬದಲಾವಣೆ ಆಗ್ಬೋದಾ ಅನ್ನುವಂಥದ್ದು. ಯಾಕಂದರೆ ಲಾಸ್ಟ್ ಟೈಮ್ ಸ್ವಲ್ಪದರಲ್ಲೇ ಈ ನಮ್ಮ ಡಾಕ್ಟರ್ ಮಹಂತೇಶ್ ಕಡಾಡಿ ಅವರು ಸೋತಿದ್ದು ಎಲ್ಲರಿಗೂ ಗೊತ್ತದ. ಹೀಗಾಗಿ ಈ ಸಲ ಸ್ವಲ್ಪ ಅವರು ಇನ್ನಷ್ಟು ಹೆಚ್ಚು ಮತಗಳನ್ನು ತೊಗೊಂಡು ಗೆಲ್ಲಬಹುದಾ ಅನ್ನೋಂಥ ಮಾತು ವಿಶೇಷವಾಗಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತಾಯಿದೆ. ರಮೇಶ್ ಅವರಂತೂ ವಿಶೇಷವಾಗಿ ಗೋಕಾಕದ ವಿಷಯದಲ್ಲಿ ತಮಗೆ ಎಷ್ಟು ಸಾಧ್ಯನೋ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಜನರ ಅಭಿಪ್ರಾಯ. ಜೊತೆಗೆ ಇವತ್ತೊಂದು ಅವ್ರ ವಿರೋಧಿಗಳು ಏನಪ್ಪ ಅಂತಂದ್ರೆ, ಇಲ್ಲಪ್ಪ ಈ ಸಲ ಸ್ವಲ್ಪ ಆ್ಯಂಟಿ ಇನ್ಕಮ್ ಮನುಷ್ಯನು ಅದ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಮಾತಾಡ್ತಾರೆ ಇಲೆಕ್ಷನ್ಗೆ ಪೂರ್ವದಲ್ಲೇ, ಆನಂತರ ಅದು ಮತ್ತು ಹಳೆದನ್ನು ರಾಗ ಆಗುವಂಥದ್ದು. ಈಗೇನಾದರೂ ಬದಲಾಗಬಹುದಾ ಅಂತ ಒಂದಿಷ್ಟು ಚರ್ಚೆಗಳು ಜೋರ್ದಾರಾಗಿ ನಡೀತಾ ಇದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಒಂದು ವಿರೋಧಿ ಗುಂಪುಗಳಲ್ಲೇ, ಯಾಕಂದರೆ ಮೋಸ್ಟ್ ಪ್ರಾಬಬ್ಲಿ ಗೋಕಾಕದ ಮುಖಾಂತರ, ಯಾಕಂದರೆ ಅಲ್ಲೇ ಯಮಕನಮರಡಿಯಲ್ಲಿ ನಿಮಗೆ ಗೊತ್ತದ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಒಂದಂತೆ ಆಗಿದ್ದಾರೆ AB ಪಾಟೀಲರು ಮತ್ತು ಕತ್ತಿ ಕುಟುಂಬ. ಅದ್ರ ಜೊತೆಗೆ ಅಲ್ಲಿ ST ಕ್ಷೇತ್ರ ಇರೋದರಿಂದ ವಿಶೇಷ ಅಷ್ಟಗಿ ಮತ್ತು ಉಂದ್ರಿ ಇಬ್ಬರಲ್ಲಿ ಒಬ್ಬರನ್ನ ಮಾಡಿ ಸಪೋರ್ಟ್ ಮಾಡಿ ಯಮಕನಮರಡಿಯಲ್ಲಿ ಒಂದು ಇವರನ್ನು ಈ ಸಲ ಸೋಲಿಸಲೇಬೇಕು ಅನ್ನೋಂಥ ಒಂದು ಏನೋ ಹಠದ ಜಾಲ ಹೇಳ್ತಾ ಇದ್ರು. ಅದಕ್ಕೆ ಗೋಕಾಕ್ ಬಂದು ನಿಂತು ಗೆಲ್ಲಬಹುದಾ ಸತೀಶ್ ಅವರು ಅನ್ನುವಂಥ ಮಾತಿತ್ತು. ಸಪೋಸ್ ಇವತ್ತು ಸತೀಶ್ ಅವರು ಅಧ್ಯಕ್ಷರಾಗಿದ್ದರೆ ಅದು ಸಾಧ್ಯತೆಯೇನೋ ಅನ್ನುವಂಥ ಮಾತು. ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು. ಅದಕ್ಕೆ ಈ ಸಲ ಗೋಕಾಕಕ್ಕೆ ಈ ಡಾಕ್ಟರ್ ಕಡಾಡಿ ಅವರನ್ನು ಇನ್ನಷ್ಟು ಅವರಿಗೆ ಬೆಂಬಲ ಕೊಟ್ಟು ನಿಲ್ಲಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಮಾತುಗಳು ಈಗ ಜೋರ್ದಾರ್ ಚರ್ಚೆ ನಡೆದಾವೆ. ಅದನ್ನು ನಿಮ್ಮ ಜೊತೆ ಮಾತಾಡೋ ಶೈಲಿ ಇದ್ದಿದ್ದು. ಡಾಕ್ಟರ್ ಮಹಂತೇಶ್ ಕಡಾಡಿ ಅವರು ಸಹ ಸುಮ್ಮನೆ ಕುಳಿತಿಲ್ಲ, ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮಗೇನು ಹಾದಿಗಳಿದ್ದಾವೆ, ಇಲ್ಲಿ ಲೋಕಲ್ ಪೊಲೀಸಿಂದ ಏನು ತೊಂದರೆ ಆದ್ರೆ, ಮತ್ತೇನೋ ಆದ್ರೆ, ಯಾರ್ಯಾರು ತೊಂದರೆ ಒಳಗಾಗಿರ್ತಾರೆ ಅವ್ರು ಬೆಂಬಲಗೂ ನಿಲ್ಲುವಂಥದ್ದು ಪ್ರಯತ್ನ ಮಾಡಿದ್ದಾರೆ. ಅಲ್ಲಲ್ಲಿ ಸಣ್ಣದಾಗಿ ಹೋರಾಟಗಳನ್ನು ಶುರು ಮಾಡ್ತಾ ಇದ್ದಾರೆ. ನಮ್ಮ ಅಂಬೇಡ್ಕರ್ ಅವರು, ಗಾಂಧಿ ಅವರು ಫೋಟೋ ಹಿಡ್ಕೊಂಡು ಹೋರಾಟ ಮಾಡ್ತಾರೆ. ಜನ ಹೆಚ್ಚು ಕಾಣ್ತಾ ಇಲ್ಲ ಅವ್ರ ಜೊತೆಗೆ, ಆದರೆ ಒಳಗಿದೊಳಗೆ ಜನ ಮಾತ್ರ ಭಾಳಷ್ಟು ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು. ಅವ್ರ ವ್ಯೂಸ್ಗಳು ನೋಡಿದಾಗ, ಅವ್ರ ಬಗ್ಗೆ ಒಂದು ಏನಪ್ಪ ಅಂದ್ರೆ ಬೆಂಬಲ ನೋಡಿದಾಗ ಅನ್ನಿಸ್ತದೆ, ಮನೆಯೊಳಗೆ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾರಪ್ಪ ಜನ ಇದೆ ಅಂತೇಳಿ. ಹೀಗಾಗಿ ಇವಾಗ ಈ ಸಲ ಡಾಕ್ಟರ್ ಕಡಾಡಿ ಅವರಿಗೆ ಮೊದಲನೇದಾಗಿ DK ಶಿವಕುಮಾರ್ ಮೋಸ್ಟ್ಲಿ ಇವ್ರು ಟಿಕೆಟ್ ಕೊಡ್ತಾರೆ ಅನ್ನೋಂಥ ಭರವಸೆ ಮೂಡಿದ. ಯಾಕಂದ್ರೆ ಇಲ್ಲಿವರೆಗೆ ಒಂದು ಭರವಸೆ ಇರಲಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ದೆ ನಿಮಗೆ ಇದ್ದಿದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಅವರು ಸಾಧ್ಯ ಆಗ್ತಿಲ್ಲ. ಮತ್ತು ಅದ್ರ ಜೊತೆಗೆ ನಮ್ಮ ಸತೀಶ್ ಅವರು ಏನಾದರೂ ಅಧ್ಯಕ್ಷರಾಗಿದ್ದರಂತೂ ಪೂರ್ತಿಯಾಗಿ ಕಡಾಡಿ ಅವ್ರಿಗೆ ಹೆಸರು ಭಾಳ ಕಷ್ಟ. ಅದಕ್ಕಾಗಿ ಅವರು ಇನ್ನೊಂದು ಬೇರೆ ಬೇರೆ ಪಾರ್ಟಿಗಳಿಗೆ ಭೇಟಿ ಆಗೋದು, ಬೇರೆ ನಾಯಕರಿಗೆ ಭೇಟಿ ಆಗೋದು, ನೋಡೋದು ಒಮ್ಮೆ ನಡಕ್ಕೆ ನಿಮಗೆ ಗೊತ್ತದ. ನಾನು ಹೇಳಿದ್ದು ನಿಮಗೆ, ನಮ್ಮ ರಾಯಬಾಗದ ಹುಲಿ ಎಂದು ಕರೆಸ್ಕೊಂಡಿದ್ದಂಥ ವಸುಂಧರಾ ಪಾಟೀಲ್ ಮಗ ಪ್ರತಾಪರಾವ್ ಅವರು ಒಮ್ಮೆ ನಡಕ್ಕೆ ಬಂದಿಲ್ಲ, ನಾವು ಇಲ್ಲ ಅಲ್ಲಿ ಟಿಕೆಟ್ ಸಿಗದೆ ಹೋದರೆ ಕಾಂಗ್ರೆಸ್ನಿಂದ ನಾವು ಟಿಕೆಟ್ ಕೊಡ್ತೀವಿ, ನಮ್ಮ ಜನತಾ ದಳದಿಂದಂದೇ ಆಶ್ವಾಸನೆ ಕೊಟ್ಟು ಹೋಗಿದ್ದರು. ಇವೆಲ್ಲನೂ
ಮತ್ತು ಆದಷ್ಟು ಅವ್ರ ವಿರೋಧಿಗಳು ಅಲ್ಲಿ ಮಾತಾಡ್ತಾ ಇದ್ರು, ಇಲ್ಲಪ್ಪ ಕಡೆಗೆ ಒಂದು ವೇಳೆ ಕಾಂಗ್ರೆಸ್ ತೆಗೆದು ಹೋದ್ರೆ ಸಹಿತ BJPದವ್ರು ಟ್ರೈ ಮಾಡಬೇಕು ಅನ್ನುವಂಥ ಮಾತುಗಳು ಏನೇನೇನು ಒಟ್ಟು ಚರ್ಚೆ ಅದಕ್ಕಂತೆ ಆಧಾರ ಇಲ್ಲ ಏನಿಲ್ಲ. ಈಗ ನಾವು ಮಾತಾಡೋದು ಆಧಾರ ಇಲ್ಲ, ಸುಮ್ಮನೆ ಜಸ್ಟ್ ಊಹೆಗಳ ಮೇಲೆ ಹೇಳುವಂಥದ್ದು. ಯಾಕೆ ಎಲ್ಲಿ ಏನು ನಡೀತಿರ್ತದೆ ಸೀಕ್ರೆಟಾಗಿ ಅನ್ನೋದು ಯಾರೂ ಹೊರಗೆ ಹಾಕೋದಿಲ್ಲ. ಮತ್ತು ಅದರಲ್ಲೂ ಗೋಕಾಕ್ ಅಂತೂ ಜಾರಕಿಹೊಳಿ ಕುಟುಂಬದವ್ರಿಗೆ ಒಂದು ಭದ್ರ ಕೋಟೆ ಮತ್ತು ಬೇಸ್ ಇಲ್ಲೇ ತಮ್ಮ ಒಂದು ಯಾವುದೇ ಪ್ರಸಂಗ ಬಂದರೂ ಇದನ್ನು ಬಿಟ್ಟು ಕೊಡೋ ಹಾಗಿಲ್ಲ ಅನ್ನುವಂಥ ಒಂದು ನಿರ್ಧಾರ ಅವರಲ್ಲಿದೆ. ಹೀಗಾಗಿ ಅವರು ನಿರಂತರ ಗೆಲ್ಲೋದಕ್ಕಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದೆಲ್ಲ ಮಾಡ್ಬೋದು ಬಂದಿದ್ದಾರೆ. ಅದಕ್ಕೆ ನಮ್ಮ ಅಶೋಕ್ ನಮ್ಮ ಪೂಜಾರಿ ಅವರು ಮೇಲ್ ಸೋಲ್ತಾ ಬಂದಿದ್ದ ಸಾಕ್ಷಿ ಅದ. ಯಾಕಂದರೆ ಇದು ಏನಪ್ಪ ಅಂತಂದ್ರೆ ಅಶೋಕ್ ಪೂಜಾರಿ ಒಮ್ಮೆ ಆದ್ರೂ MLA ಆಗಬೇಕು ಅನ್ನೋದು ದೊಡ್ಡ ಹಂಬಲ ಪಾಪ ಅವ್ರಿಗೆ. ಆದರೆ ಇಲ್ಲಿವರೆಗೆ ಅದು ಕನಸು ಈಡೇರಿಲ್ಲ. ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಈ ಸಲ ಮಾತ್ರ ಟಿಕೆಟ್ ಅಶೋಕ್ ಪೂಜಾರಿಯವ್ರಿಗೆ ಕೊಡ್ತಾರೆ ಕಾಂಗ್ರೆಸ್ಸಿಗರು ಅಥವಾ ಕಡಾಡಿಯವ್ರಿಗೆ ಕೊಡ್ತಾರೆ ಅನ್ನೋಂಥದ್ದು ಈಗ ಒಂದು ಪ್ರಶ್ನೆ ಅದ. ಸಿದ್ದರಾಮಯ್ಯ ಇದ್ದಿದ್ರೆ ಏನಾಗ್ತಿತ್ತು ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಅಶೋಕ್ ಸಿಗ್ತಿತ್ತೇನೋ. ಲಾಸ್ಟ್ ಟೈಮ್ ಇದು ಕೊಟ್ಟಿದ್ದಾರೆ, ಕಡಾಡಿ ಸೋತಿದ್ದಾರೆ, ಅದಕ್ಕೆ ಗ್ರೌಂಡ್ ಮೇಲೆ ಅವ್ರನ್ನ ಸರಿಸ್ಬೋದಾಗಿತ್ತೇನೋ. ಆದರೆ ಈ ಸಲ ಮುಖ್ಯವಾಗಿ DKC ಅವ್ರಿಗೂ ಒಳಗದ ಇಲ್ಲ ಅಂತಲ್ಲ, ಪೊಲಿಟಿಕಲ್ ರೈವಲರಿ ಅದ ಅವರಲ್ಲಿ, ವಿರೋಧಗಳಿದ್ದಾವೆ. ಹೇಗಾದ್ರೂ ಮಾಡಪ್ಪ ನಮ್ಮ ವಿರೋಧಗಳು ನಾವು ಬೆಳೆಸೋದು ಬೇಕಾಗಿಲ್ಲ ಅನ್ನೋಂಥ ಮಾನಸಿಕ ಸ್ಥಿತಿ ಯಾರೋ ಇದ್ದೇ ಇರ್ತದೆ. ಆ ದಿಶೆಯಲ್ಲೇ ಈ ಸಲ ಕಡಾಡಿಯವರಿಗೆ ಅವಕಾಶಗಳು ಹೆಚ್ಚಾಗಿದ್ದಾವೆ. ಮತ್ತು ಕಡಾಡಿಯವರು ಇಲ್ಲಿವರೆಗೆ ಅವರು ಮೌನವಾಗಿ ಕುಳಿತುಕೊಂಡಿಲ್ಲ, ಅವರು ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಇನ್ನೂ ಅಶೋಕ್ ಪೂಜಾರಿ ಅವ್ರದ್ದೊಂದು ದೋಷ ಏನಪ್ಪ ಅಂತಂದ್ರೆ ಇಲೆಕ್ಷನ್ ಬಂದಾಗ ಪಾಪ ಅವರು ಈ ಒಂದು ಕಣಕ್ಕಿಳಿತಾರೆ. ಕಣಕ್ಕಿಳಿದಾಗ ಸಹಜವಾಗಿ ಅದು ಒಂದು ಕಾರಣ. ಅವ್ರು ಸ್ವತಃ ಒಂದು ಕೆಲವು ಮಾತಾಡಿಸಿದಾಗ ಅವ್ರು ಸ್ವತಃ ಹೇಳ್ತಾ ಇರ್ತಾರೆ, ಇಲ್ಲ ರೀ ನಮ್ಮ ವಿರೋಧ ಬಂದು ಮಾಡಿದ್ರೆ ಅವರೆಲ್ಲ ಹೊಡ್ಕೊಳ್ತಾರೆ, ಅದಕ್ಕೆ ಲಾಸ್ಟಿಗೆ ಮಾಡ್ತೀನಿ ಅನ್ನೋಂಥ ಮಾತಾಡ್ತಾರೆ. ಆ ಸಿದ್ಧಾಂತ ಎಷ್ಟು ಸರಿ ತಪ್ಪು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಇಲ್ಲಿಯವರು ಸಿಕ್ಕಂಥ ರಿಸಲ್ಟ್ಗಳು ನೋಡಿದಾಗ ಅವ್ರಿಗೆ ಸೋಲಾಗಿದ್ದು ಹೆಚ್ಚಾಗ್ಯದ ಪಾಪ. ಅದು ಆಗಬಾರ್ದಾಗಿತ್ತು, ಆಗ್ಯದ. ಅದು ಜನ ಬೆಂಬಲ ಇಲ್ಲ ಅಂದಾಗ ಏನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾತಾಡಿದ್ರು ವ್ಯರ್ಥ ಆಗೋಗ್ಬಿಡ್ತದೆ. ಆದರೆ ಇವತ್ತು ಕಡಾಡಿ ಮಾತ್ರ ನಿಂತಿಲ್ಲ. ಅವರು ಅಲ್ಲಿ ಹೋಗೋದು, ಭೇಟಿ ಆಗೋದು, ಇವ್ರ ವಿರೋಧ ನಾವು ಇದ್ದೀವಪ್ಪ ಇನ್ನೂ ಮಾಡ್ತಾಯಿದ್ದೀವಿ ಅಂತ ಹೇಳೋದು. ಅದರಲ್ಲೂ ಇವ್ರ ವಿರೋಧಿಗಳು ಏನಾದರೂ ಪೊಲೀಸರು ಟಾರ್ಚರ್ ಕೊಡೋದು ಮಾಡೋದು ಮಾಡಿದರೆ ಅವ್ರಿಗೆ ಭೇಟಿಯಾಗಿ ಅವ್ರ ಬೆಂಬಲಕ್ಕೆ ನಿಲ್ಲೋದು, ಇವೆಲ್ಲ ಕೆಲಸನೂ ಮಾಡಿದ್ದೀನಿ ನಾವು ಮೇಲಿಂದಲೇ. ಯಾಕಂದರೆ ಅದರಲ್ಲೂ ಮುಖ್ಯವಾಗಿ ನಿಮಗೆ ಗೊತ್ತದ ಈ ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ಅವ್ರು ತಮ್ಮ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಫೇಸ್ಬುಕ್ ಮೂಲಕ ಮತ್ತೆ ಮೂಲಕ ಜನರನ್ನು ಹೋಗಿ ಮುಟ್ಟು ಪ್ರಯತ್ನಂತೆ ಮಾಡ್ತಾಯಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಸಲ ಮಾತ್ರ ಟಿಕೆಟ್ ಸಿಕ್ಕರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದೇನೋ ನಮ್ಮ ರಮೇಶ್ ಅವರಿಗೆ. ಆದರೆ ಒಂದು ತಿಳ್ಕೊಬೇಕಾಗಿದೆ ಕಡಾಡಿಯವರು, ರಮೇಶ್ ಅವ್ರನ್ನ ಸೋಲಿಸೋದು ಅಂದುಕೊಂಡಷ್ಟು ಸುಲಭಿಲ್ಲ. ಯಾಕಂದರೆ ಅವರು ಇಡೀ ಈ ಕ್ಷೇತ್ರ ತುಂಬ ತಮ್ಮ ಒಂದು ವ್ಯಕ್ತಿತ್ವವನ್ನು, ತಮ್ಮ ಒಂದು ಛಾಪನ್ನು ಪ್ರತಿ ಕುಟುಂಬಕ್ಕೂ ಹೋಗಿ ಭೇಟಿ ಆಗುವಂಥ ಒಂದು ಛಾತಿಯನ್ನು ಹೊಂದಿದ್ದಾರೆ. ಮತ್ತು ರೊಕ್ಕದ ವಿಷಯದಲ್ಲಿ, ಹಣದ ವಿಷಯದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಇವತ್ತಂತೂ ಎಲ್ಲ ರಾಜಕಾರಣಗಳು ನಿಂತಿದ್ದು ಹಣದ ಬಂದಾಗ ಯಾರಿಗೇನು ಆರೋಪ ಮಾಡೋದು, ಪ್ರತ್ಯಾರೋಪ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅದ್ರ ನಾಳೆ ದುಡ್ಡು ಹಂಚುವಂಥದ್ದು ಮತ್ತೇನು ಮಾಡೋಂಥ ಅನಿವಾರ್ಯತೆ ಬರ್ಬೋದೇನೋ, ಅವ್ರದ್ದು ಬರ್ಬೋದೇನೋ, ಅದಂತ ಚರ್ಚೆ ಮೇಲೆ ಆಗೇ ಆಗ್ತಿರ್ತದೆ. ಯಾಕಂದರೆ ಇಲ್ಲಿ ಏನಾಗಿದೆಪ್ಪ ಅಂತ ನಮ್ಮ ದೇಶದಲ್ಲಿ, ಇಡೀ ದೇಶದಲ್ಲೇ ಅದು ಒಂದು ಚಾಲಿ ಬೆಳೆದು ಬಿಟ್ಟದ. ಇವತ್ತು ನೋಡ್ತಾ ಇದ್ದೀನಿ ಮೇಲೆ ಹೇಳ್ತಾ ಇದ್ದೀನಿ ನಮಗೆ, ಪ್ರತಿಯೊಂದು MLA, ಪ್ರತಿಯೊಂದು MP ಕೋಟ್ಯಾಧೀಶರ. ಯಾಕಪ್ಪ ಅಂತಂದ್ರೆ ಅದನ್ನು ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ವ್ಯಾಪಾರ ಮಾಡ್ಕೊಳ್ಳೋದಾರೆ ರಾಜಕಾರಣವನ್ನು. ಈ ದಿಶೆಯಲ್ಲೇ ಎಷ್ಟರ ಮಟ್ಟಿಗೆ ನಮ್ಮ ರಮೇಶ್ ಅವರು ಸೋಲ್ತಾರೆ ಅಂತ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಿಚುವೇಶನ್ ಬಂದಾಗ ನೋಡಬೇಕಾಗ್ಯದ. ಅದೇ ಕಾಲಕ್ಕೆ DK ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ತಮ್ಮ ಒಂದು ನಿಲುವನ್ನು ಬದಲಾಯಿಸ್ಕೊತಾರೋ ಅಥವಾ ಸತೀಶ್ ಜೋಡಿ ಹೊಂದಾಗಿ ಮಾಡ್ಕೊಳ್ತಾರೋ, ಅಥವಾ ಇಲ್ಲಪ್ಪ ಒಂದು ಅವ್ರ ರಾಜಕೀಯ ಅವ್ರಿಗೆ ನಮ್ಮ ರಾಜಕೀಯ ನಮಗಂದ್ರೆ ಕಡಾಡಿಯವ್ರು ಟಿಕೆಟ್ ಕೊಟ್ಟು ಅವರಿಗೆ ಇನ್ನೂ ಪ್ರಬಲವಾಗಿ ಒಂದಿಷ್ಟು ಬೆಂಬಲ ಸೂಚಿಸ್ತಾರೋ ನೋಡ್ಬೇಕಾಗ್ಯದ. ಯಾಕಂದ್ರೆ ಮೂಲ ಕಾಂಗ್ರೆಸ್ಸಿಗರು DK ಶಿವಕುಮಾರ್ ಅವ್ರಿಗೆ ಮತ್ತು ಅದರ ಚಾಲೆಂಜ್ ಇದೆ ಅವ್ರ ಮುಂದೆ. 20 ಜನರಲ್ಲಿ ಎಟ್ ಎನಿ ಕಾಸ್ಟ್ ಗೆದ್ದು ಮತ್ತೊಮ್ಮೆ ಅಧಿಕಾರ ಹಿಡಿಬೇಕು ಅನ್ನುವಂಥದ್ದು. ಹಾಗಾಗಿ ಒಂದೊಂದು ಕ್ಷೇತ್ರ ಸಹಿತ ಅವ್ರಿಗೆ ಇಂಪಾರ್ಟೆಂಟ್ ಆಗ್ಯದ. ಇವತ್ತು ಇದನ್ನು ಯಾಕೆ ಚರ್ಚೆ ಮಾಡಬೇಕಾಗಿದೆಪ್ಪ ಅಂತಂದ್ರೆ, ಇವತ್ತು ವಿಶೇಷವಾಗಿ ಕಡಾಡಿ ಅವರು ಒಂದು DKC ಅವ್ರ ಫೋಟೋ ಹಾಕ್ಕೊಂಡು ಮಾಡಿ ಒಂದಿಷ್ಟು ಅವ್ರಿಗೆ ಒಂದು ಸಲಾಮ್ ಹೇಳುವಂಥ ಕೆಲಸ ಮಾಡಿದ್ದಾರೆ DK ಶಿವಕುಮಾರ್ ಅವರಿಗೆ. ಮತ್ತು DK ಶಿವಕುಮಾರ್ ಜೊತೆಗೆ ಒಳ್ಳೆಯ ಸಂಬಂಧ ಇದೆ ಅಂತೂ ನಾವು ಸುದ್ದಿ ಕೇಳ್ತಾ ಇದ್ದೀವಿ. ಏನೋ ಆಗಲಿ, ರಮೇಶ್ ಜಾರಕಿಹೊಳಿ ಅವ್ರು ಮಾತ್ರ ಗೋಕಾಕ್ ಕ್ಷೇತ್ರದಲ್ಲಿ ಗೆಲ್ಲುವುದು ಭಾಳಷ್ಟು ಕಷ್ಟ. ಆ ದಿಶೆಯಲ್ಲಿ ಇನ್ನಷ್ಟು ಜನ ಸಂಪರ್ಕನ, ಜನ ಜೊತೆ ಭೇಟಿ ಆಗೋದನ್ನು ಮುಂದೆ ಅದೇ ಕಾಲಕ್ಕೆ ತಮ್ಮ ಏನು ಮಾಡೋರಿದ್ದಾರೆ. ಇಲ್ಲಿವರೆಗೆ ನಮ್ಮ ರಮೇಶ್ ಅವ್ರು ಏನು ಸಾಧಿಸಿಲ್ಲ, ಮತ್ತು ನೀವ್ರೇನು ಸಾಧಿಸೋರಿದ್ದಾರೆ, ಇದನ್ನೆಲ್ಲ ಜನಮನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ಯದ. ಇದು ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಇಲೆಕ್ಷನ್ ಅನ್ನೋದು ಏನಾಗಿಬಿಟ್ಟದಪ್ಪ ಅಂದ್ರೆ ಇವತ್ತು 5 ವರ್ಷಕ್ಕೊಮ್ಮೆ ಬರುವಂಥ ಒಂದು ವ್ಯಾಪಾರ, ದುಡ್ಡು ತೆಗೆಯುವಂಥದ್ದು ಅಂತೇಳಿ ಅದು ಆಗದ. ಒಳ್ಳೆಯ ಮನಸ್ಸಿಂದ ಹೋರಾಟ ಮಾಡಿದರೆ ಆಗ್ಬೋದೇನೋ, ಯಾರಿಗೆ ಗೊತ್ತು. ಆದರೆ ಜನರ ಮನಸ್ಸಿನಲ್ಲಿ ಇಲ್ಲ ಅನ್ನೋದು ಇನ್ನೂ ಗುಪ್ತದ. ಬಟ್ ಕಡಾಡಿ ಅವ್ರ ಹಿಂದಿನ ಪರ್ಫಾರ್ಮೆನ್ಸ್ ನೋಡ್ರೆ, ಲಾಸ್ಟ್ ಎಲೆಕ್ಷನ್ ಪರ್ಫಾರ್ಮೆನ್ಸ್ ನೋಡ್ರೆ
ಒಳ್ಳೆಯ ಒಂದು ಕಾಂಪಿಟೇಷನ್ ಇವ್ರ ಮಧ್ಯದಲ್ಲಿ ಆಗ್ಬೋದು ಅನ್ನುವಂಥದ್ದು ಒಂದಿಷ್ಟು ಅವರ ವಿರೋಧಿಗಳು ಮತ್ತು ಜನಸಾಮಾನ್ಯರು ಮಾತಾಡುವಂಥ ವಿಷಯ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.